ಜೀವನ್ಮುಕ್ತ ಮಹರ್ಷಿಗೆ ವಂದಿಸುತ್ತಾ ಈ ದಿನದ ಆನ್ಲೈನ್ ಕಾರ್ಯಕ್ರಮದಲ್ಲಿ ನನ್ನ ಭಾಗಕ್ಕೆ ಸತ್ಯದ ಸಮೀಪಕ್ಕೆ ಅನ್ನುವ ಗ್ರಂಥದಲ್ಲಿ 7ನೇ ಅಧ್ಯಾಯ ಥಿಯಾಸಫಿ ಒಂದು ವ್ಯಾಪಕ ಸಂಯೋಜನೆ, ಇದ್ರ ಬಗ್ಗೆ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ. ಥಿಯಾಸಫಿಯ ಮೂಲ ಉದ್ದೇಶ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಥಿಯಾಸಫಿ ಎಂದರೆ ಬ್ರಹ್ಮಜ್ಞಾನ. ಈ ಪದದ ಪರಿಕಲ್ಪನೆ ನಮ್ಮ ದೃಷ್ಟಿ ವ್ಯಾಪ್ತಿಯ ಮೇಲೆ ಆಧಾರವಾಗಿರುತ್ತದೆ. ಪ್ರಕೃತಿಯಲ್ಲಿನ ವಸ್ತುಗಳು ಪ್ರಕಟಗೊಳ್ಳುವ ಜ್ಞಾನವೆಂದು, ನಾವು ನೋಡುವ ವಸ್ತುಗಳಿಗೆ ಸಂಬಂಧಿಸಿದಂತಹ ಜ್ಞಾನವೆಂದು, ನಿತ್ಯ ಜೀವನದಲ್ಲಿ ನಮ್ಮ ಅನುಭವಕ್ಕೆ ಬರುವ ಜ್ಞಾನವೆಂದು ಸಾಮಾನ್ಯ ಅರ್ಥದಲ್ಲಿ ಹೇಳಬಹುದು. ದೇವರು ನಿಜವಾಗಿ ಅಸ್ತಿತ್ವದಲ್ಲಿರುವುದೆಂದಾಗಲಿ, ಅಥವಾ ದೇವರ ಬಗ್ಗೆ ನಮಗಿರುವ ಇನ್ಯಾವ ಕಲ್ಪನೆ ಆಗಲಿ, ಅಥವಾ ದೇವರಿಗೂ ನಮಗೂ ಇರುವ ಸಂಬಂಧದ ಕಲ್ಪನೆಯಾಗಲಿ ನಮ್ಮ ಅನುಭವಗಳಿಗೆ ವಿರುದ್ಧವಾಗಿರಲಾರದು, ಸತ್ಯಕ್ಕೆ ದೂರವಿರಲು ಆಗದು. ವಿಜ್ಞಾನದ ಅಭಿಪ್ರಾಯಗಳು ನಿರ್ವಿವಾದವಾದವು. ಆದರೂ ವಿಜ್ಞಾನದ ಎಲ್ಲ ಊಹೆಗಳು, ತೀರ್ಮಾನಗಳಿಗೂ ಕಾಲಕ್ರಮೇಣ ಬದಲಾಗಬಲ್ಲ ಸೂತ್ರಗಳು ನಿರ್ವಿವಾದವೆಂದು ಹೇಳಲಾಗದು. ಪ್ರಸ್ತುತಕ್ಕೆ ತೋಚದ ಅಂಶವನ್ನು ವಿಜ್ಞಾನ ಕೈಬಿಡುವುದೇ ಇದಕ್ಕೆ ಕಾರಣ. ಇಂತಹ ನಿದರ್ಶನಗಳೆಷ್ಟೋ ಇವೆ. ಇದರ ಹಿಂದೆ ನಂಬಿದ ತತ್ವಗಳನ್ನು ಬಿಡಲಾಗದೆ ಹೊಸ ಸಂಬೋಧನೆಗಳು ಕ್ರಾಂತಿಕಾರಕ ಬದಲಾವಣೆಗಳನ್ನು ಮಾಡಿವೆ. ಯಾವುದೇ ತೀರ್ಮಾನವಾಗಲಿ ಅದನ್ನು ಸ್ವತಂತ್ರವಾಗಿ ನಾವು ವಿಚಾರಣೆ ಮಾಡುವಂತಿರಬೇಕು. ಇಂತಹ ವಿಚಾರಣೆಯಿಂದ ವಿಜ್ಞಾನದ ಯಾವುದೋ ಒಂದು ತತ್ವವು ಯೋಗ ವಿದ್ಯೆಯ ತೀರ್ಮಾನಕ್ಕೆ ಸರಿ ಹೊಂದಬಹುದು. ಇವೆರಡರ ಭಾಷೆ ಬೇರೆಯಾಗಿರುವುದು ಸಹಜ. ಗುಪ್ತ ವಿದ್ಯೆ ಎಂದರೆ ನಮ್ಮ ಸಾಮಾನ್ಯ ದೃಷ್ಟಿಗೆ ಕಾಣದಿರುವುದೇ ಹೊರತು ಅದು ಅದ್ಭುತವೇನೂ ಅಲ್ಲ. ಪ್ರಕೃತಿಯಲ್ಲಿ ಹೊರಗೆ ಕಾಣುವುದಕ್ಕಿಂತ ನಮ್ಮ ಕ್ಲುಪ್ತವಾದ ನೋಟಕ್ಕೆ ಸಿಕ್ಕಿರುವಂತಹ ಅಂಶಗಳೇ ಹೆಚ್ಚು. ಈಗಿನ ಕಾಲದ ಹಿನ್ನೆಲೆಯಲ್ಲಿ ಪರಿಗಣಿಸಿದರೆ ವಿಜ್ಞಾನವು ಗಮನವಿಟ್ಟು ನೋಡುವುದು, ಅವಲೋಕಿಸುವುದು ಇವುಗಳ ಆಧಾರದ ಮೇಲೆಯೇ ರಚಿಸಲ್ಪಟ್ಟಿದೆ. ಯಾವುದನ್ನು ನೋಡುತ್ತೇವೆಯೋ ಅದೊಂದು ರೂಪ ಮಾತ್ರ, ತೋರ್ಕೆ ಮಾತ್ರ. ಆದರೆ ಹೊರರೂಪದ ಹಿಂದೆ ಅನೇಕ ಕಾರಣಗಳಿರಬೇಕು. ಈ ಕಾರಣಗಳಿಂದ ಮತ್ತು ಆ ಕಾರಣಗಳು ಬೇರೆ ಬೇರೆ ಮಟ್ಟಗಳಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಅರಿಯುವ ಪ್ರಯತ್ನವೇ ಯೋಗ ವಿದ್ಯೆ. ಪರಾರ್ಥಾವಸ್ಥೆಯ ರೂಪಗಳಿಗೂ ಮೀರಿರುವುದೊಂದಿದೆ. ಅದನ್ನು ಜೀವ ಸ್ವಭಾವಕ್ಕಾಗಲಿ ಪ್ರಜ್ಞೆಗಾಗಲಿ ಹೋಲಿಸಬಹುದು. ಅದನ್ನು ಕರ್ತೃವೆಂದು ಪರಿಗಣಿಸಬಹುದು. ಯೋಗ ವಿದ್ಯೆಯ ಕ್ಷೇತ್ರ ಕರ್ತೃವಿನ ಒಳನೋಟ ಮಾತ್ರವಲ್ಲದೆ ಬಾಹ್ಯ ವಸ್ತುಗಳ ಪರಿಗಣನೆಗೂ ಸೇರಿದೆ. ಜೀವಶಕ್ತಿಯಾಗಲಿ ಪ್ರಜ್ಞೆಯಾಗಲಿ ಒಂದು ರೂಪದ ಮೂಲಕ ವ್ಯಕ್ತವಾಗುವುದರ ಪರಿಣಾಮವಾಗಿ ಹೊರಗೆ ಕಾಣಬಲ್ಲ ಕ್ರಿಯೆಗಳು ಉಂಟಾದಾಗ ವಿಜ್ಞಾನವು ಆ ಕ್ರಿಯೆಗಳನ್ನು ಪರಿಶೀಲಿಸಿ ಆ ಕ್ರಿಯೆಗಳು ತೋರಿಸುವುದರ ಆಧಾರದ ಮೇಲೆ ಜೀವಶಕ್ತಿ ಅಥವಾ ಪ್ರಜ್ಞೆಯನ್ನು ವಿವರಿಸುತ್ತವೆ. ಆದರೆ ವಿಜ್ಞಾನದ ದೃಷ್ಟಿ ಪರಿಮಿತಿಗೆ ಒಳಗಾದದ್ದು. ಯಾಕೆಂದರೆ ಪರಿಶೀಲನೆ ಮಾಡುವ ಇಂದ್ರಿಯಾದಿಗಳಿಗೆ ಮಿತಿ ಇರುವುದು ಅಲ್ಲದೆ, ನೋಡುವವನಿಗೂ ನೋಡುವ ವಸ್ತುವಿಗೂ ಮಧ್ಯೆ ಇರುವ ಮಧ್ಯಮವಾಹಕ ಸಾಮರ್ಥ್ಯವು ದೋಷಕ್ಕೆ ಕಾರಣವಾಗಿರಬಹುದು. ಅದು ಅಲ್ಲದೆ ನಮ್ಮ ಇಂದ್ರಿಯಗಳು ಹೊರ ಪ್ರಪಂಚವನ್ನ ಕಾಣುವುದು ನಿರ್ದಿಷ್ಟವಾದ ಸ್ಪಂದನೆಗಳ ಮೂಲಕವೇ. ಈ ಪ್ರಮಾಣಕ್ಕೆ ಮೀರಿದ ತರಂಗಗಳು ನಮ್ಮ ನೋಟಕ್ಕೆ ಸಿಕ್ಕುವುದಿಲ್ಲ. ಇಂತಹ ತರಂಗಗಳು ಅಸಂಖ್ಯಾತವಾಗಿರಬಹುದು. ಹಾಗಾದರೆ ಏನನ್ನು ನಾವು ನಮ್ಮ ಕರ್ತವ್ಯ ಅಥವಾ ವೈಯಕ್ತಿಕ ಅನುಭವಗಳೆಂದು ಭಾವಿಸಿರುತ್ತೇವೆಯೋ, ಅಥವಾ ಅವೇ ನಮ್ಮ ಇಂದ್ರಿಯ ಸಂವೇದನೆಗಳಿಂದ ಸೂಕ್ಷ್ಮ ಮಟ್ಟದಲ್ಲಿ ಬಾಹ್ಯ ವಸ್ತುಗಳಾಗಿ ಕಾಣಬಹುದಲ್ಲವೇ? ವಿಜ್ಞಾನವು ಕೆಳಗಿನ ಹಂತಗಳಿಂದ ಕಟ್ಟುತ್ತದೆ. ಆಧ್ಯಾತ್ಮಿಕ ಸೌಧ ವಿಶಾಲ ಆಕಾಶವಲ್ಲದೆ
ಕಲ್ಲು ಮಣ್ಣುಗಳ ಭೂಮಿಯನ್ನು, ಜೀವ ಪ್ರಪಂಚವನ್ನು ಅಂತರ್ಗತ ಮಾಡಿಕೊಳ್ಳುತ್ತದೆ. ಆದರೆ ಆ ಸೌಧದ ಪೂರ್ಣ ಆಧಾರ ಗೊತ್ತು ಹಚ್ಚಲು ಆಗುವಂತಹ ವಿಷಯಗಳಾಗಿರಬೇಕು. ಆ ವಿಷಯಗಳು ಸತ್ಯವೆಂದು ಹೊರ ಪ್ರಪಂಚದಲ್ಲಿ ರುಜುವಾತು ಮಾಡುವಂತಿರಬೇಕು. ಸೌಧದ ಮೂಲವು ಮೇಲ್ಗಡೆ ಇರಬಹುದು. ಆ ಕಟ್ಟಡ ಮೇಲಿನಿಂದ ನೋಡಿದಂತೆ ಅಸಾಮಾನ್ಯ ಕಟ್ಟಡ. ಇದೊಂದು ಅರ್ಥವಿಲ್ಲದ ಹುಚ್ಚು ಅಭಿಪ್ರಾಯವೆಂದೆನಿಸಿರುವುದಲ್ಲವೇ? ಅದು ಹೇಗಿದೆ ಎಂದರೆ, ಭೂಮಿಯ ಇನ್ನೊಂದು ಗೋಳಾರ್ಧದಲ್ಲಿ ಮನುಷ್ಯರು ತಲೆಕೆಳಗಾಗಿ ನೋಡುತ್ತಿದ್ದಾರೆಂಬ ಭಾವನೆಯ ಮೇಲೆ ಕೆಳಗೆ, ಒಳಗೆ, ಹೊರಗೆ, ಏಕತೆ, ಭಿನ್ನತೆ ಮುಂತಾದವನ್ನ ಪರಸ್ಪರ ಸಂಬಂಧವುಳ್ಳ ಪದಗಳು ಒಂದು ವೃತ್ತದ ಕೇಂದ್ರ ಬಿಂದುವಿನಿಂದ ಅದರ ಪರಿಧಿಯ ಕಡೆಗೆ ಒಂದು ಗೆರೆಯನ್ನ ಪರಿಗಣಿಸಿ ಆ ರೇಖೆಯ ಪರದೆಯ ಕಡೆಗೆ ಹೋಗುತ್ತಾ ಆಧ್ಯಾತ್ಮಿಕತೆ ಕಡಿಮೆ ಆಗುತ್ತದೆ ಎಂದು ಪರಾರ್ಥ ವ್ಯವಸ್ಥೆ ಹೆಚ್ಚಾಗುತ್ತಿದೆ ಎಂದು ಭಾವಿಸಿ ಆ ಭಾವನೆ ಆಧ್ಯಾತ್ಮಿಕ ತತ್ವದ ದೃಷ್ಟಿಯನ್ನು ಕೊಡುತ್ತದೆ. ಒಂದು ಕಟ್ಟಡದ ರಚನಾಕ್ರಮವನ್ನು ಮೇಲಿಂದ ಕೆಳಗಡೆ ಚಲನೆ ಎಂದು ಭಾವಿಸಿದರೆ ಕಟ್ಟಕಡೆಯ ಕೆಳಗಿನ ಸ್ಥಿತಿಯು ಭೌತಿಕ ಅವಲೋಕನಕ್ಕೆ ಸಿಕ್ಕಬೇಕು. ತತ್ವದರ್ಶನವೆಂದಾಗಲಿ ವಿಜ್ಞಾನವಾಗಲಿ ವ್ಯಾಪಕವಾದುದೆನ್ನಿಸಿಕೊಳ್ಳಬೇಕಾದರೆ ಅದು ವಿಸ್ತಾರವಾಗಿರಬೇಕು. ನಡೆಯುವುದನ್ನ ತರ್ಕಬದ್ಧವಾಗಿ ವಿವರಿಸಬೇಕು. ಇಂದ್ರಿಯಾನುಭವಗಳಿಗೆಲ್ಲ ಸರಿಯಾದ ಸಮಜಾಯಿಷಿ ಕೊಡುವಂತಿರಬೇಕು. ಇಂಡಿಯಾ ದೇಶದಲ್ಲಿ ಇಂತಹ ತತ್ವದರ್ಶನಗಳು ಅನೇಕವಿವೆ. ಕಟ್ಟಡದ ರೂಪಲಕ್ಷಣಗಳನ್ನು ತೋರಿಸುವುದಕ್ಕಾಗಿ ಒಂದು ಚಿತ್ರವನ್ನು ಬರೆದವೆಂದರೆ ಅದು ದೋಷಯುಕ್ತವಾಗಿರಬಾರದು. ಯಾವುದೊಂದು ವಿಜ್ಞಾನದ ವಿವರಣೆ ಎಲ್ಲ ಅಂಶಗಳನ್ನು ಬೇಕಾದರೆ ಅದೊಂದು ಭಾವನಾ ರೂಪವಂತಾಗಲಿ ಗಣಿತದ ಸೂತ್ರವಂತದಾಗಲಿ ರೂಪ ತಾಳಬಹುದು. ಎಂದರೆ ಅದು ವಿಷಯದ ಮೂರ್ತ ರೂಪವನ್ನ ಗಣನೆಗೆ ತೆಗೆದುಕೊಳ್ಳದೆ ಅದರ ಭಾವವನ್ನು ಮಾತ್ರ ಸಂಗ್ರಹಿಸುವಂತಾಗಬಹುದು. ಇಂತಹ ರೀತಿಯಲ್ಲಿ ನಿತ್ಯ ಜೀವನದ ಅನುಭವಗಳು, ಜೀವನದ ಮೌಲ್ಯಗಳು ಗಣನೆಗೆ ಸಿಕ್ಕಲಾರವು. ಆದರೆ ಯೋಗ ದೃಷ್ಟಿಯಲ್ಲಿ ಜೀವ ಚೈತನ್ಯಕ್ಕೆ ಮುಖ್ಯ ಸ್ಥಾನ. ಎಲ್ಲ ವಸ್ತುಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನೆಲೆಯಾಗಿರುವ ಈ ಚೇತನಕ್ಕೆ ಪ್ರಮುಖ ಸ್ಥಾನ. ಅಡಿಪಾಯ ಸರಿಯಾಗಿದ್ದರೆ ಅದಕ್ಕನುಸಾರವಾಗಿ ಗೋಡೆಗಳನ್ನ ಎಬ್ಬಿಸಿ ಒಂದು ಮಟ್ಟಕ್ಕೆ ಬಂದಾಗ ಆ ಕಟ್ಟಡ ಹೇಗಿರಬಹುದು ಎಂಬುದನ್ನ ಅದರ ಮಹಡಿಗಳ ವಿನ್ಯಾಸ ಮುಂತಾದವನ್ನ ಸುಮಾರಾಗಿ ಊಹಿಸಬಹುದು. ಹಾಗೆಯೇ ಪ್ರಕೃತಿಯ ರಚನೆ, ತಂದೆಯಾದ ದೇವರ ಸೃಷ್ಟಿಯ ವಿಷಯದಲ್ಲೂ ಊಹಿಸಬಹುದು. ಬ್ರಹ್ಮವಿದ್ಯೆಯ ವ್ಯಾಪ್ತಿಯು ವಿಸ್ತಾರವಾಗಿದ್ದು ಕಣ್ಣಿಗೆ ಕಾಣುವುದು, ಕಾಣದಿರುವುದು, ಎಲ್ಲ ರೂಪಗಳು, ಅವುಗಳ ಮೂಲಕ ಕೆಲಸ ಮಾಡುವ ಚೇತನ, ಮಾನವನಿಗೆ ಕತ್ತು ಭಕ್ತ ಸಂಬಂಧವುಳ್ಳವು ಇದೇ ಮುಂತಾದವು ಅದರ ವ್ಯಾಪ್ತಿ. ಇದರ ಜ್ಞಾನ ನಮಗೆ ಸ್ವಲ್ಪವಾದರೂ ಇದ್ದ ಪಕ್ಷದಲ್ಲಿ ಅಂತಹ ಜ್ಞಾನಪೂರ್ಣವೇ. ಯಾವುದರ ಬಗ್ಗೆ ತಿಳುವಳಿಕೆ ಬೇಕೋ ಅದರಲ್ಲಿ ಹೊಂದಾಣಿಕೆಗಳು ಇದ್ದ ಪಕ್ಷದಲ್ಲಿ ಮೇಲೆ ಹೇಳಿದ ಜ್ಞಾನ ಸಂಯೋಜಿತ ಜ್ಞಾನವೇ. ಪ್ರಕೃತಿ ನಿಯಮಾನುಸಾರವಾಗಿ ಎಲ್ಲ ವಸ್ತುಗಳು ಕೆಲವು ಶಕ್ತಿಗಳಿಂದ ಕೂಡಿಸಲ್ಪಟ್ಟಿವೆ. ಬಿಡಿ ಭಾಗಗಳನ್ನು ವಿಶ್ಲೇಷಿಸಿ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ವಿಶ್ವದಲ್ಲಿ ಇನ್ನೂ ಆಳವೂ ಗಾಢವೂ ಆದ ನಿಯಮವು ಎಲ್ಲ ಬಿಡಿಭಾಗಗಳನ್ನು ಸೇರಿಸಿ ಅವುಗಳಲ್ಲಿ ಮೂಲಭೂತವಾದಂತಹ ಸಮರಸತೆಯನ್ನ ಮೂಡಿಸಬಹುದಲ್ಲವೇ? ಥಿಯಾಸಫಿಯು ಈ ಪ್ರಶ್ನೆಗೆ ಉತ್ತರವನ್ನು ಸೂಕ್ತವಾದ ರೀತಿಯಲ್ಲಿ ಸ್ಥಿರಪಡಿಸುತ್ತದೆ. ವಿಶ್ವವಿಖ್ಯಾತ ವಿಜ್ಞಾನಿ ಐನ್ಸ್ಟೀನ್ ರವರು ತಮ್ಮ ತತ್ವ ನಿರೂಪಣೆಗೆ ಮುಂಚೆಯೇ ಪ್ರಕೃತಿ ಅಖಂಡವೂ ಸಂಪೂರ್ಣವೂ ಆದುದೆಂದು ದೃಢ ನಂಬಿಕೆಗೆ ಬಂದಿದ್ದರು. ಪ್ರಕೃತಿಯಲ್ಲಿ ಸಮಾನತೆ ಮತ್ತು ಸಮರಸತೆ ಕಾಣುತ್ತೇವೆ. ಇದೊಂದು ನಂಬಿಕೆ. ಈ ನಂಬಿಕೆಯ ಪರಿಣಾಮಕಾರಿಯಾದ ಫಲಿತಾಂಶಗಳನ್ನು ಕೊಟ್ಟಿದ್ದರಿಂದ ಪ್ರೇರಕ ಶಕ್ತಿಗಳಾದವು. ಈ ನಂಬಿಕೆಯನ್ನು ಒಬ್ಬ ಥಿಯಾಸಫಿ ಉಪಾಸಕನು ಒಪ್ಪುತ್ತಾನೆ. ಉದಾತ್ತವಾದ ಸಮರಸ ಭಾವನೆ ಮತ್ತು ಯಾವುದನ್ನು ಬಹಿಷ್ಕರಿಸದಂತಹ ನೋಡುವಿಕೆ ಇವು ಥಿಯಾಸಫಿ ಅವಲೋಕಿಸುವ ವಿಶೇಷ ರೀತಿ. ಈ ತತ್ವಗಳೆಲ್ಲವೂ ಒಟ್ಟುಗೂಡಿ ಪೂರ್ಣತೆಯನ್ನ ಸಮಂಜಸವಾಗಿ ನಿರೂಪಿಸುತ್ತವೆ. ಇದರಿಂದ ವಿಭಜಿಸಲಾಗದ ಮೂಲ ವಸ್ತುವಿನ ಅಂಶವನ್ನಾಗಿ ಮಾಡುತ್ತದೆ. ಇದರೊಳಗೆ ಒಬ್ಬೊಬ್ಬರು ತಮ್ಮ ತಮ್ಮ ಪ್ರಜ್ಞಾವತ್ತಾಗಿ ಮಾಡಿದ ಸಾಧನೆಗಳನ್ನು ತುಂಬಿದಾಗ
ಆ ಮೂಲ ವಸ್ತುವಿನ ಅಣುಪ್ರಾಯವಾದ ಬಿಂದು ಹಿಕ್ಕಿ ಆಶ್ಚರ್ಯಕರವಾದ ವಿಶ್ವವಾಗಿ ರೂಪುಗೊಳ್ಳುವುದು. ವಿಶ್ವದಲ್ಲಿ ಏಕತ್ವದ ತತ್ವ ವ್ಯಾಪಿಸಿದೆ. ಜೀವ ಚೈತನ್ಯದ ಏಕತೆ ಅದು ಕರ್ತು ಸಂಬಂಧವಾದದ್ದು. ಪರಸ್ಪರ ದ್ರವಗಳಂತಿರುವ ಏಕತೆ ಮತ್ತು ಭಿನ್ನತೆಗಳೇ ಕಾಣಿಸಿಕೊಳ್ಳುವ ಪ್ರಪಂಚಕ್ಕೆ ಕಾರಣ. ವಿಭಿನ್ನವಾಗಿ ವಿವಿಧ ದರ್ಜೆಗಳಲ್ಲಿ ಬಾಹ್ಯ ವಸ್ತುಗಳಾಗಿ ಕಾಣಿಸುತ್ತವೆ. ಆತ್ಮ ಮತ್ತು ವಸ್ತುಗಳು ಇದನ್ನು ಪ್ರತಿನಿಧಿಸುತ್ತವೆ. ಇವೆರಡು ಅಗಲಿಸದಾರದಂತಹವು. ಬೇರೆ ಬೇರೆಯ ಶ್ರೇಣಿಗಳಾಗಿ, ಮಟ್ಟಗಳಾಗಿ, ಗುಣಭೇದಗಳಿಂದ ಆತ್ಮತತ್ವ ಪ್ರಕಟವಾಗುತ್ತದೆ. ಥಿಯಾಸಫಿಯ ತತ್ವಗಳಿಗೂ ಮತ್ತಿತರ ಪ್ರಾಪಂಚಿಕ ಮತ್ತು ಶಾಸ್ತ್ರಜ್ಞಾನವಲ್ಲದೆ ಬರೀ ಅನುಭವಗಳ ಮೇಲೆ ಆಧಾರವಾಗಿರುವ ತತ್ವಗಳಿಗೂ ಇರುವ ಮೂಲ ವ್ಯತ್ಯಾಸ ಇದೆ. ಈ ಕಾರಣದಿಂದ ಥಿಯಾಸಫಿಯನ್ನು ಆಧ್ಯಾತ್ಮಿಕ ತತ್ವಶಾಸ್ತ್ರವೆಂದು ವರ್ಣಿಸಬಹುದು. ಜೀವಶಕ್ತಿ ಎಲ್ಲೆಲ್ಲೂ ಆವರಿಸಿದೆ. ಅದು ಬೇರೆ ಬೇರೆ ಮಟ್ಟಗಳಲ್ಲಿ ಕಾಣಿಸುತ್ತದೆ. ನಾವು ಯಾವುದು ನಿರ್ಜೀವವೆಂದು ಜಡವೆಂದು ಎಣಿಸುತ್ತೇವೆಯೋ ಅದರಲ್ಲೂ ಜೀವಶಕ್ತಿಯು ವ್ಯಾಪಿಸಿದೆ. ಪ್ರಜ್ಞೆಯ ಜೀವನದಲ್ಲೂ ಅಂತರ್ಗತವಾಗಿದೆ. ಆ ಪ್ರಜ್ಞೆಯ ಅಪಾರ ಬೆಳವಣಿಗೆಯಿಂದ ಮಾನವ ತನ್ನನ್ನು ತಾನೇ ಅರಿಯಬಲ್ಲ. ತಾನು ಯಾರೆಂದು ತಾನೇ ಅರಿಯಬಲ್ಲ. ತನ್ನ ಅಭೌತ ಆಧ್ಯಾತ್ಮ ಶಕ್ತಿಗಳ ವಿಷಯವನ್ನು ತಿಳಿಯುವುದಕ್ಕೆ ಪ್ರಜ್ಞೆಯ ಈ ಬೆಳವಣಿಗೆಯೇ ಕಾರಣ. ಈ ಕೆಲವು ಸತ್ಯಾಂಶಗಳ ಅರಿವು ನೋಡುವವನ ರೂಪದಲ್ಲಿ ಭೌತ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಎಂದರೆ ತನ್ನ ಪ್ರಜ್ಞೆಯೊಳಗೆ ಒಳಹೊಕ್ಕು ತನ್ನ ನಿಜ ಸ್ವಭಾವವನ್ನ ಶೋಧನೆ ಮಾಡಬಲ್ಲ. ಈ ಸತ್ಯಗಳಲ್ಲಿ ಅತಿ ಮುಖ್ಯವಾದುದೆಂದರೆ ಎಲ್ಲ ವಿಧವಾದ ಜೀವಿತಗಳಿಂದ ಏಕತೆ ಶಕ್ತಿಯುತವಾದ ಈ ಜಾಗ್ರತೆಯನ್ನು ಕಾಣುವುದೇನೆಂದರೆ ದೋಷವಿಲ್ಲದ ಸಂಯೋಜನೆಯು ಸಾಧ್ಯತೆ ಇದೆ ಎಂಬುದು. ಎಲ್ಲರೂ ವಿಕಾಸ ಹೊಂದುತ್ತಿರುವುದರ ಅಂತಿಮ ಸ್ಥಿತಿ ಎಂದರೆ ಆತ್ಮ ಅಸ್ತಿತ್ವವೆಂಬುದು ಸ್ಪಷ್ಟವಾಗುವಿಕೆ. ಅಷ್ಟೇ ಅಲ್ಲದೆ ಹೆಚ್ಚಿನ ಅರಿವು, ಎಚ್ಚೆತ್ತ ಸ್ಥಿತಿ, ನಮ್ರತೆ ಮತ್ತು ತನ್ನಲ್ಲೇ ಸಮರಸತೆಯನ್ನುಂಟು ಮಾಡುವ ಶಕ್ತಿಗಳು ಎದ್ದು ಕಾಣುತ್ತವೆ. ಈ ಪ್ರತಿಮೆಗಳು ಮುಗಿಯುತ್ತಾ ಬಂದಂತೆ ಪರಸ್ಪರ ಸಹಕಾರ, ಹೆಚ್ಚಿನ ಐಕ್ಯಮತ್ಯ ಮುಂತಾದ ಕೆಲಸಗಳು ಪ್ರಕಟವಾಗುತ್ತವೆ. ವಿಕಾಸ ಪಥದಲ್ಲಿ ಮುಂದುವರಿಯುತ್ತಾ ಒಬ್ಬೊಬ್ಬನು ಹೆಚ್ಚಿನ ಸಾಮರ್ಥ್ಯವನ್ನು ಗಳಿಸಿಕೊಳ್ಳುತ್ತಾನೆ. ಆತ ನಿಜ ಸ್ವಭಾವದತ್ತ ತಲುಪುತ್ತಾನೆ ಎಂದರೆ ಇತರರೊಂದಿಗೆ ಉತ್ತಮವಾದ ಸಂಬಂಧವನ್ನು ನಿರ್ಮಿಸಿಕೊಳ್ತಾನೆ. ಅಂತಹ ಆದರ್ಶ ಸಂಬಂಧವನ್ನ ಇವನು ಮಾನವರೊಂದಿಗೆ ಬೆಳೆಸಿಕೊಳ್ಳುವ ಸಾಧ್ಯತೆ ಇದೆ ಎಂಬ ಮಾನವರು ವಿಶೇಷ ಅರ್ಥದಲ್ಲಿ ಒಂದೇ. ಏಕೆಂದರೆ ಎಲ್ಲ ಆತ್ಮಗಳು ಅಂತಸ್ಥವಾಗಿ ಏಕವೇ ಅಲ್ಲದೆ ಭಿನ್ನ ರೂಪಗಳ ಮೂಲಕ ಬೇರೆ ಬೇರೆ ಬೆಳವಣಿಗೆಗಳನ್ನು ಪ್ರಕಟ ಮಾಡುವ ಮೂಲಭೂತ ಪ್ರಕೃತಿಯು ಎಲ್ಲದರಲ್ಲೂ ಒಂದೇ. ಬುದ್ಧಿವಂತಿಕೆ ಮತ್ತು ವಿವೇಚನೆಗಳಿಂದ ನೋಡಿದರೆ ಒಬ್ಬೊಬ್ಬರು ಒಂದೊಂದು ಪಂಗಡವು ದೇಶಗಳು ಪರಸ್ಪರ ಸಹಕಾರದಿಂದ ಬಾಳಬಹುದು. ಒಬ್ಬನು ಇನ್ನೊಬ್ಬನನ್ನು ಈ ರೀತಿ ಪುಷ್ಟಿಗೊಳಿಸಿ ಇಡೀ ಮಾನವ ಕೋಟಿಯನ್ನೇ ಭವ್ಯವಾದ ಕುಟುಂಬವನ್ನಾಗಿ ಮಾರ್ಪಡಿಸಬಹುದು. ಈ ಭಾವನೆಯನ್ನ ಇಡೀ ಸೃಷ್ಟಿಗೆ ಅನ್ವಯಿಸುವುದು ಸಾಧ್ಯ. ಏಕೆಂದರೆ ಸೃಷ್ಟಿಯು ಸರ್ವವ್ಯಾಪಿಯಾದ ಏಕಮಾತ್ರ ಜೀವನದ ಪ್ರಕಟವೇ ಆಗಿದೆ. ಇತರ ಜೀವಿಗಳಿಗಿಂತ ಹೆಚ್ಚಿನ ಬೆಳವಣಿಗೆ ಮಾಡುವವರಲ್ಲಿ ಕಂಡರೂ ಅವನಲ್ಲೊಂದು ವಿಶೇಷತೆ ಎಂದರೆ ಅವನಲ್ಲಿ ಅಂತಸ್ಥವಾಗಿರುವ ಆತ್ಮತತ್ವ ಇತರ ವರ್ಗಗಳಿಗಿಂತ ಹೆಚ್ಚಾಗಿ ವಿಕಸಿತವಾಗಿದೆ. ಸೃಷ್ಟಿಯಲ್ಲ ಸರ್ವವ್ಯಾಪಿಯಾದ ಏಕಮಾತ್ರ ಚೇತನದ ಆವಿರ್ಭಾವವೆಂದರೆ ಮೇಲೆ ಹೇಳಿದ ಭಾವನೆಯನ್ನು ಇಡೀ ಸೃಷ್ಟಿಗೆ ಅನ್ವಯಿಸಬಹುದು. ಪ್ರಾಣಿ ಮತ್ತು ಇತರ ವರ್ಗಗಳಿಗಿಂತ ಮಾನವನ ವಿಕಾಸ ಹೆಚ್ಚಾಗಿರಬಹುದು. ಆದರೂ ಈ ಭಾವನೆಯನ್ನ ವಿಶಾಲಗೊಳಿಸಬಹುದು. ಜಡ ವಸ್ತುಗಳ ಮೂಲಕ ಪ್ರತಿಬಿಂಬಿಸಿದಾಗ ಅನೇಕ ರೂಪಗಳಾಗಿ ವ್ಯಕ್ತವಾಗುತ್ತವೆ. ಇಂತಹ ಒಂದೊಂದು ರೂಪಕ್ಕೂ ವಿಶೇಷ ಅಸ್ತಿತ್ವವಿದೆ. ಪ್ರಕಟವಾಗಬೇಕಾದರೆ ಯಾವುದಾದೊಂದು ರೂಪ ಅವಶ್ಯಕ. ಬಾಹ್ಯ ಪ್ರಪಂಚದ ಎಲ್ಲವನ್ನ ಆತ್ಮತತ್ವ ಮೇರುತ್ತದೆ. ಅದು ಸ್ಪರ್ಶಕ್ಕೆ ಸಿಗಲಾರದು. ಒಂದು ರೂಪ ಇನ್ನೊಂದು ಮಟ್ಟಕ್ಕಿಂತ ಭಿನ್ನವಾದರೂ ಬೆಳವಣಿಗೆಯಲ್ಲೂ ಸ್ವಭಾವದಲ್ಲೂ ವ್ಯತ್ಯಾಸವಿದ್ದರೂ ಆತ್ಮತತ್ವದ ಕಿರಣಗಳ ಪ್ರಕಾಶ ಎಲ್ಲ ರೂಪಗಳ ಸಾರಸತ್ವವಾಗುತ್ತದೆ. ಅಸ್ತಿತ್ವಕ್ಕೆ ಬಂದ ಎಲ್ಲ ಪ್ರತ್ಯೇಕ ರೂಪಗಳು ನಿಂತಲ್ಲೇ ನಿಲ್ಲದೆ ವಿಕಾಸದ ಮುನ್ನಡೆಯಾಗುತ್ತವೆ. ಇಡೀ ವಿಕಾಸ ತತ್ವ ವಿಜ್ಞಾನವು ಇದನ್ನು ವರ್ಗಾಭಿವೃದ್ಧಿಯನ್ನು ಪರಿಗಣಿಸುತ್ತದೆ. ಆದರೆ ಇದಕ್ಕಿಂತ ಆಳವಾದ ದೃಷ್ಟಿ ಹೊಂದಿದೆ. ಅದೆಂದರೆ
ಅಂತಸ್ಥವಾಗಿರುವ ಆತ್ಮಶಕ್ತಿಯ ವಿಕಾಸಕ್ಕೆ ಅನುಗುಣವಾದ ಹೊಸ ರೂಪದ ಬೆಳವಣಿಗೆ. ಒಳಗೆ ಅಂತಸ್ಥವಾಗಿರುವ ಜೀವ ಒಂದು ಹೌದು, ಅನೇಕವೂ ಹೌದು. ಆತನ ದೃಷ್ಟಿಯಲ್ಲಿ ಒಂದು ವೃತ್ತದ ಕೇಂದ್ರದಂತೆ ಪ್ರಕಟವಾಗುವ ವಸ್ತುವಿನ ಹಿನ್ನೆಲೆಯಲ್ಲಿ ಅನೇಕ. ಇದು ವೃತ್ತದ ಪರಿಧಿಯಂತೆ. ನಮ್ಮ ಅರಿವಿನಲ್ಲಿ ಉಂಟಾಗಬಹುದಾದ ಸಂಯೋಜನೆ ಮಾತ್ರವಲ್ಲ, ಪ್ರಕೃತಿಯಲ್ಲೇ ಕಾಣುವ ಸಮಗ್ರತೆ. ಎಲ್ಲ ವಸ್ತುಗಳೊಳಗೆ ಗುಪ್ತವಾಗಿರುವಂತಹ ಜೀವಚೇತನದ ಬಗ್ಗೆ ಯೋಚಿಸಿದರೆ ಎಲ್ಲರೂ ಬರಿಯ ಒಟ್ಟುಗೂಡುವಿಕೆ ಮಾತ್ರವಲ್ಲದೆ ಇನ್ನೂ ಆಳವಾದ ಪೂರ್ಣತೆ ಇದೆ. ಸೇರಿಕೆಯಲ್ಲೇ ಅಖಂಡತೆಯನ್ನು ಸೂಚಿಸುವ ಸ್ಥಿತಿ. ಒಂದು ಅನೇಕವಾಗಬಹುದಾದರೆ ಅನೇಕವು ಮತ್ತೊಮ್ಮೆ ಏಕವಾಗಬಹುದು. ಆದರೆ ತಮ್ಮ ತಮ್ಮ ವೈಶಿಷ್ಟ್ಯತೆಯನ್ನು ಹೊಂದಿರುವ ವ್ಯಕ್ತಿಗಳಲ್ಲಿ ಒಟ್ಟುಗೂಡುವಿಕೆ ಎಂದರೆ ಪರಿಪೂರ್ಣವಾದ ಸಾಮರಸ್ಯ. ಅಂತಹ ಸಾಮರಸ್ಯದಿಂದ ಆಗುವುದು ಅನುಕಂಪ, ಸಹಕಾರ ಮತ್ತು ಆನಂದ. ದರ್ಶನಶಾಸ್ತ್ರ, ಮನಧರ್ಮ ಮತ್ತು ವಿಜ್ಞಾನಗಳಲ್ಲಿ ಸತ್ಯವೆಂದು ಪರಿಗಣಿಸಲ್ಪಡಿಸಿದ್ದೆಲ್ಲವನ್ನ ಗಹನವೂ ವ್ಯಾಪಕವೂ ಆದ ದೃಷ್ಟಿಯು ಅಂಗೀಕರಿಸಬಲ್ಲದು. ಮತಧರ್ಮವು ವಿಜ್ಞಾನವು ಒಂದಕ್ಕೊಂದು ವ್ಯತಿರಿಕ್ತ ಎಂಬ ಭಾವನೆ ಹಿಂದೆ ವ್ಯಾಪಕವಾಗಿತ್ತು. ಆದರೆ ಅವೆರಡು ನೋಡುವವರಲ್ಲಿ ಅವರ ದೃಷ್ಟಿಕೋನದಲ್ಲಿ ಮಾತ್ರ. ವಿಜ್ಞಾನದ ನೋಟ ಬರಿಯ ಪಕ್ಷಿ ನೋಟದಂತೆ ಹೊರನೋಟ. ನೋಡಿದ ವಸ್ತುಗಳ ಪರಸ್ಪರ ಸಂಬಂಧವನ್ನು ವಿಜ್ಞಾನ ಸೂಚಿಸುತ್ತದೆ, ಅಲ್ಲದೆ ನೋಡಿದ ವಸ್ತುಗಳ ವಿಷಯದಲ್ಲಿ ತತ್ವಗಳ ಸೂತ್ರಗಳನ್ನ ಸಿದ್ಧಪಡಿಸುತ್ತದೆ. ಆದರೆ ದರ್ಶನಶಾಸ್ತ್ರವು ಮನಸ್ಸಿನ ಹಂತದಲ್ಲಿ ಕೆಲಸ ಮಾಡಿ ಮನಸ್ಸಿನ ಅನುಭವಗಳನ್ನು ಗಣನೆಗೆ ತೆಗೆದುಕೊಂಡು ಆ ಅನುಭವಗಳು ಎಷ್ಟು ಸಮಂಜಸವೆಂದು ತೀರ್ಮಾನಿಸುತ್ತದೆ. ತೀರ್ಮಾನಗಳನ್ನು ಕ್ರಮವಾಗಿ ಜೋಡಿಸಿ ಪ್ರಕೃತಿಯಲ್ಲಾದ ಸ್ವಾಭಾವಿಕ ಘಟನೆಗಳನ್ನ ಅರ್ಥಪೂರ್ಣ ಮಾಡುತ್ತದೆ. ಮತಧರ್ಮವು ಇನ್ನೂ ಆಳವಾದ ಅನುಭವಗಳನ್ನು ಪರಿಗಣಿಸಿ ಇವುಗಳನ್ನು ಅನುಸರಿಸಿ ತನ್ನದೇ ಆದ ತತ್ವಗಳನ್ನು ನಿರೂಪಿಸಿ ಬೆಳಕನ್ನು ಕೊಡುತ್ತದೆ. ನಮ್ಮ ಅನುಭವಗಳಿಗೆ ಮೀರಿದ್ದು ಯಾವುದೂ ಇಲ್ಲವಾದ ಕಾರಣ ತಿಳಿಯಬೇಕಾದುದೆಲ್ಲವೂ ಅನುಭವಗಳಲ್ಲೇ ಇರುವ ಕಾರಣ ಇತಿಹಾಸದ ಅಧ್ಯಯನಗಳೆಲ್ಲವೂ ದರ್ಶನ, ಮತಧರ್ಮ ಮತ್ತು ವಿಜ್ಞಾನವೇ ಆಗಿದೆ. ತಿಳುವಳಿಕೆ ಎನ್ನುವುದು ನೋಡಿದ ವಸ್ತುಗಳ ಮೇಲ್ಮಟ್ಟಕ್ಕೆ ಮಾತ್ರ ಅನ್ವಯಿಸುತ್ತದೆ. ಜ್ಞಾನ ಮತ್ತು ಗಹನವಾದದ್ದು ನೋಡಿದ್ದನ್ನು ಅವುಗಳ ಕಾರ್ಯರೀತಿಯನ್ನ ಪರಿಶೀಲಿಸುವುದರಿಂದ ಆದ ಅನುಭವ. ಅದು ಪ್ರಕೃತಿಯಲ್ಲಿ ನಡೆಯುವುದೆಲ್ಲ ಚಮತ್ಕಾರವೇ. ಇಂದು ಎಲ್ಲಿಗೆ ಕೊಂಡೊಯ್ಯುತ್ತದೆ ಮತ್ತು ಯಾವ ಉದ್ದೇಶಕ್ಕಾಗಿ? ಪ್ರಕೃತಿಯಲ್ಲಿ ಮಹತ್ತರವಾದ ಉದ್ದೇಶ ಅಡಗಿದೆ. ವಸ್ತುಗಳೊಳಗೆ ಬಿಚ್ಚಿಡಲ್ಪಟ್ಟ ಅಂಶಗಳನ್ನು ವ್ಯಕ್ತಗೊಳಿಸುವುದೇ ಅದು. ಅಗೋಚರ ಶಕ್ತಿಗಳನ್ನ ಕಂಡುಕೊಳ್ಳುವುದೇ ಗುರಿ. ತೆರೆಯನ್ನ ತೆರೆದು ಒಳಗಿರುವುದನ್ನು ಕಾಣುವುದರಲ್ಲಿದೆ ಆನಂದ. ರಚನಾತ್ಮಕತೆ, ರಮ್ಯತೆ ಇವು ಒಂದೊಂದು ಬೇರೆ ಬೇರೆಯ ಗುರಿಯೇ. ದೇವರ ಜ್ಞಾನವೆಂದರೆ ಎಲ್ಲಕ್ಕೂ ಆಧಾರ, ಎಲ್ಲವೂ ಚಿಗುರಿ ಮಗ್ಗಾಗುವಂತೆ ಮಾಡುವ ಚೇತನ. ಅದು ದೇವರಿಗಿಂತ ಬೇರೆಯಲ್ಲ. ಅದೇ ಅನೇಕ ರೂಪಗಳ ಸೃಷ್ಟಿಗೆ ಕಾರಣ. ಇದು ಅಂತಸ್ಥವಾಗಿರುವ ಏಕೈಕ ಜೀವತತ್ವದ ಪ್ರೇರಣೆಯಿಂದ ಆಗುವ ಕೆಲಸ. ಏಕತೆಯನ್ನ ತೋರಿಸುವ ಒಂದು ಬೀಜದಲ್ಲಿರುವ ಚೇತನ ಹೆಚ್ಚು ಹೆಚ್ಚಾಗಿ ಪ್ರಕಟವಾದಷ್ಟು ರೂಪಗಳು ಹೆಚ್ಚು ಅರ್ಥವತ್ತಾಗುವವು. ಅರ್ಥದಲ್ಲಾಗಲಿ ಶಕ್ತಿಯಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಹೆಚ್ಚು ಪ್ರಮಾಣ ಕಾಣಿಸಿದರೆ ಆ ರೂಪದ ಬಿಡಿಭಾಗಗಳ ಸಂಯೋಜನೆ ಹೆಚ್ಚಾಗಿದೆ ಎಂದು ತಿಳಿಯಬಹುದು. ಇಂತಹ ಅನೇಕ ರೂಪಗಳು ಒಟ್ಟುಗೂಡಿದಾಗ ಒಂದು ಪೂರ್ಣತೆ ಉಂಟಾಗುತ್ತದೆ. ಅದೇ ಆಧಾರಭೂತವಾದ ಜ್ಞಾನದ ಸಂಪೂರ್ಣ ಅಭಿವ್ಯಕ್ತತೆ. ದೇವರ ಪ್ರಜ್ಞೆಯ ಅಭಿವ್ಯಕ್ತತೆಯ ದೃಷ್ಟಿಯಿಂದ ನೋಡಿದರೆ ಆ ಸೃಷ್ಟಿಯನ್ನು ಅದರ ಲಕ್ಷಣಗಳನ್ನು ಸರಳ ರೀತಿಯಲ್ಲಿ ವರ್ಣಿಸಬಹುದು. ಎಲ್ಲವೂ ತರ್ಕಬದ್ಧವಾಗಿ ಅನುಕ್ರಮವಾಗಿ ನಡೆಯುವುದನ್ನು ಪರಿಶೀಲಿಸಿದರೆ ಯಾವ ಕೇಂದ್ರದಿಂದ ಇವೆಲ್ಲವೂ ಹೊರಬರುತ್ತದೆಯೋ ಆ ಕೇಂದ್ರವು ಸರಳವಾಗಿರಲೇಬೇಕು. ಹೊಸ ಪರದೆಯಲ್ಲಿಯೇ ತೊಡಕು. ಒಂದು ನಿರಾವಲಂಬನ ಏಕೈಕ ಸತ್ಯದ ಎರಡು ಧ್ರುವಗಳಂತೆ ವ್ಯಕ್ತವಾಗುವ ಆತ್ಮತತ್ವ ಮತ್ತು ಭೌತ ಪದಾರ್ಥ, ಇವೆರಡರ ಪರಸ್ಪರ ಸಂಬಂಧ ಮತ್ತು ಕ್ರಿಯೆ. ಇದು ಮೊದಲನೇ ಹಂತ. ಆತ್ಮತತ್ವ ಕೇಂದ್ರದಲ್ಲಿದೆ ಎಂದು ಅತಿ ಸಾಂದ್ರವಾದ ಭೌತಶಾಸ್ತ್ರ ಪರದೆಯಲ್ಲಿದೆ ಎಂದು ಊಹಿಸಿ ಇವೆರಡರ ಮಧ್ಯೆ ಸಾಂದ್ರತೆಯನ್ನ ಸೂಕ್ಷ್ಮತೆಯಲ್ಲೂ ಬೇರೆ ಬೇರೆಯಾದ ಪದಾರ್ಥಗಳು ಕೇಂದ್ರಕ್ಕೂ ಪರದೆಗೂ ಮಧ್ಯವಿವೆ. ಇಂತಹ ವ್ಯತ್ಯಾಸವಾದ ಪದಾರ್ಥಗಳಿಂದ ರಚಿತವಾದ ರೂಪಗಳು ಬೇರೆ ಬೇರೆಯ ಲೋಕಗಳಲ್ಲಿ
ಲೋಕಗಳಲ್ಲಿ ಈ ಲೋಕಗಳು ಬೇರೆ ಬೇರೆಯಾಗಿವೆ ಎಂಬ ಲೋಕಗಳು ಪರಸ್ಪರ ಸಂಬಂಧವಿದೆ. ವಿಕಾಸ ಅಂತ್ಯವಿಲ್ಲದ್ದು, ಏಕೆಂದರೆ ಆತ್ಮತತ್ವದ ನಿಗೂಢ ಸಾಮರ್ಥ್ಯ ಆನಂದವಾದದ್ದು. ಇದನ್ನು ಅನೇಕ ರೂಪಗಳಲ್ಲಿ ಕಾಣಬಹುದು. ಒಬ್ಬೊಬ್ಬ ಮನುಷ್ಯನು, ಒಂದೊಂದು ಪ್ರಾಣಿವರ್ಗವು ಒಂದೇ ಸದಾ ವ್ಯಕ್ತವಾಗುವ ಆತ್ಮತತ್ವದ ಅಭಿವ್ಯಕ್ತತೆಯನ್ನ ತೋರಿಸುತ್ತದೆ. ಬೌದ್ಧ ರೂಪ ಮರಣ ಹೊಂದಿದಾಗಲೂ ಆತ್ಮತತ್ವದ ಕೆಲಸ ಮುಂದುವರಿಯುತ್ತಲೇ ಇರುತ್ತದೆ. ರೂಪಗಳ ಹಿಂದಿರುವ ಆತ್ಮತತ್ವ ಎಂದು ಆಯಾಸವನ್ನಾಗಲಿ ಕಳೆಗುಂದುವುದನ್ನಾಗಲಿ ಅರಿಯದು. ಇಂತಹ ಕಳೆಗುಂದದ ಪ್ರಜ್ಞಾ ಕೇಂದ್ರಗಳು ಸೂಕ್ಷ್ಮ ಲೋಕಗಳಲ್ಲಿರಬೇಕು. ಎಲ್ಲೆಲ್ಲೂ ನಿರಂತರವಾಗಿ ಆಗುತ್ತಿರುವ ವಿಕಾಸದ ಒಂದು ಹಂತದ ನಮಗೆ ಬುದ್ಧಿಶಕ್ತಿ ಮತ್ತು ಪ್ರೇರಣೆಗಳ ಪೂರ್ಣಾವಸ್ಥೆಯಂತೆ ಕಾಣಬಹುದು. ಮಾನವನು ಈ ರೀತಿ ಪೂರ್ಣಾವಸ್ಥೆಯನ್ನು ಮುಟ್ಟಲೇಬೇಕು. ಇದು ಕೇವಲ ತತ್ವಸಾರವೆಂದು ಕಾಣಿಸಿದರೂ ಇವೆಲ್ಲವೂ ತಾರ್ಕಿಕವಾಗಿಯೇ ಇವೆ. ಅನೇಕ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರಗಳನ್ನ ಕೊಡುತ್ತದೆ. ನಮ್ಮ ಬ್ರಹ್ಮಜ್ಞಾನದ ತಿಳುವಳಿಕೆ ಕ್ಲುಪ್ತವಾಗಿದ್ದು ಅಪೂರ್ಣವಾದದ್ದು. ಎಷ್ಟು ಎತ್ತರದಿಂದ ನೋಡಿದರೂ ನಮ್ಮ ದಿಗಂತ ಪರಿಮಿತಿಗೆ ಒಳಗಾಗದೆ ಅನಂತವಾದ ಗೋಳದ ಒಂದು ಸಣ್ಣ ಅಂಶವೇ ನಮಗೆ ಗೋಚರವಾಗಬಹುದು. ಆದರೆ ಆ ಸ್ವಲ್ಪ ಗಾತ್ರದ ನೋಟದ ಹೊರ ಅಂಚೆ ನಮಗೆ ಪೂರ್ಣವೆಂದೆನಿಸಬಹುದು. ಈ ಹೊರರೇಖೆಯೇ ಥಿಯಾಸಫಿ. ಈ ರೇಖೆಯ ಒಳಗಡೆ ನಮಗೆ ಬರುವ ತಿಳುವಳಿಕೆಗಳನ್ನ ಬಣ್ಣಗಳಲ್ಲಿ ಚಿತ್ರಿಸಬಹುದು. ಹೀಗೆ ರಚಿಸಿದ ಚಿತ್ರದಿಂದ ನಾವು ಎಂತಹ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಿಕೊಂಡಿದ್ದೇವೆಯೋ ಅದರ ಪೂರ್ಣ ಅರಿವು ಆಗುತ್ತದೆ. ಈ ಅರಿವು ಹೊರರೂಪ ಮಾತ್ರವಲ್ಲದೆ ಒಳಗಿನ ಜೀವಸತ್ವಕ್ಕೂ ಅನ್ವಯವಾಗಬೇಕು. ಜೀವಸತ್ವ ಅಥವಾ ಆತ್ಮತತ್ವವು ಎಲ್ಲರನ್ನು ಒಟ್ಟುಗೂಡಿಸುವ ಕಾರ್ಯಕರ್ತನಂತೆ ಜೀವಿತದ ತಿಳುವಳಿಕೆ ಇತರರನ್ನ ಗಮನಿಸಿದಾಗಲೇ ಬರುವುದು. ಸೂಕ್ಷ್ಮವೂ ಸಹಾನುಭೂತಿಯುಳ್ಳದ್ದು, ಕಲ್ಪನಾತ್ಮಕವೂ ಆದದ್ದು, ತನ್ನ ಪರಿಮಿತಿಗೂ ಪ್ರತ್ಯೇಕವೆನ್ನಿಸಿಕೊಂಡ ತಮಗೂ ಅನ್ವಯಿಸುವ ತಿಳುವಳಿಕೆ ಆಗಿರಬೇಕು. ಬಿಡಿ ಭಾಗಗಳ ವಿಷಯ ತಿಳಿಯದಿದ್ದರೂ ಇವುಗಳ ಜೋಡಣೆಯಿಂದಾದ ಪೂರ್ಣದ ಬಗ್ಗೆ ಅರಿಯುವುದು ಸಾಧ್ಯ. ಹಾಗೆಯೇ ರೂಪದ ವಿಷಯ ವಿಸ್ತಾರವಾಗಿ ತಿಳಿಯದಿದ್ದರೂ ಅದರೊಳಗೆ ಕೆಲಸ ಮಾಡುವ ಜೀವಚೇತನದ ಅರಿವು ಸ್ವಲ್ಪವಾದರೂ ಇರಬಹುದು. ಒಟ್ಟುಗೂಡಿದ ಏಕತೆಯ ಜ್ಞಾನ ತಿಳಿಯುತ್ತದೆ, ಏಕೆಂದರೆ ಅದನ್ನು ಕಾರ್ಯರಂಗದಲ್ಲಿ ಉಪಯೋಗಿಸುತ್ತೇವೆ. ಅದರ ರೂಪವನ್ನ ಹೊರವಸ್ತುವನ್ನಾಗಿ ಭಾವಿಸುತ್ತೇವೆ. ಒಳಗೆ ಸಹಜವಾಗಿರುವ ಜೀವಸತ್ವವು ಯಾವುದು ಪೂರ್ಣವಾಗಿ ಪ್ರಕಟಿಸಬಲ್ಲದೋ ಅದೇ ಪರಿಪೂರ್ಣವಾದ ರೂಪ. ಇಂತಹ ಪರಿಪೂರ್ಣ ರೂಪದ ಕಡೆಗೆ ಮಾನವ, ಪ್ರಕೃತಿಯಲ್ಲಿಯ ಎಲ್ಲ ವಸ್ತುಗಳ ವಿಶ್ವ ನಿರಂತರವಾಗಿ ಸಾಗುತ್ತಿವೆ.